ಗತವೈಭವ ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ ದುಷ್ಯಂತ್ ಆಶಿಕಾ ರಂಗನಾಥ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ನಮ್ಮ ಸಿಂಪಲ್ ಸುನಿ ನಾಟ್ ಸೋ ಸಿಂಪಲ್ ಅಂದ್ರೆ ದೊಡ್ಡ ಸ್ಕೇಲ್ ನಲ್ಲಿ ಸಿನಿಮಾನ ತರ್ತಾ ಇದ್ದಾರೆ ಅನ್ನೋ ಐಡಿಯಾ ಇತ್ತು. ಬಟ್ ಟ್ರೈಲರ್ ನಲ್ಲಿ ಅದು ಎಲ್ಲರನ್ನ ಒಂದು ಲೆವೆಲ್ಗೆ ಸರ್ಪ್ರೈಸ್ ಮಾಡಿತ್ತು. ಓಕೆ, ಅವರ ಝೋನ್ ನ ಬಿಟ್ಟು ಹೊಸದಾಗಿ ಅಂಡ್ ದೊಡ್ಡದಾಗಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಕೂಡ ಆಗಿತ್ತು. ಸೊ ಹಾಗಾಗಿ ಗತವೈಭವ ಸಿನಿಮಾವನ್ನ ನೋಡಿದ ನಮ್ಗೆ ಏನೆಲ್ಲ ಇಂಪ್ರೆಸ್ ಮಾಡ್ತು, ಏನೆಲ್ಲ ಡಿಪ್ರೆಸ್ ಮಾಡ್ತು, ಸಿನಿಮಾ ಹೇಗಿದೆ ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ತಾತ ಎಷ್ಟೋ ರಾಜ ರಾಣಿಯರ ಕಥೆಯನ್ನ ನಮ್ಗೆ ಹೇಳಿರ್ತಾರೆ. ಆ ಕಾಲ ಹೆಂಗಿತ್ತು, ಏನೇ ನಡೀತಾ ಇತ್ತು ಅಂತ ನಮಗ್ ತಿಳಿಸ್ಕೊಟ್ಟಿರ್ತಾರೆ. ಅದನ್ನ ಕೇಳಿದಾಗೆಲ್ಲ ನಮ್ಗೆ ಒಂದು ಇಮ್ಯಾಜಿನೇಷನ್ ತರ ಖಂಡಿತ ಬಂದಿರುತ್ತೆ. ಅಂಡ್ ಆ ಇಮ್ಯಾಜಿನೇಷನ್ ನ ಪರದೆ ಮೇಲೆ ತರುವಂತಹ ಕೆಲಸ ಗತವೈಭವ ಸಿನಿಮಾ ಅಚ್ಚುಕಟ್ಟಾಗಿ ಮಾಡಿದೆ ಅಂತಾನೆ ಹೇಳ್ತೀನಿ. ಯೂಶುವಲಿ ಸಿನಿಮಾದಲ್ಲಿ ಒಂದು ಕತೆ ಇರುತ್ತೆ. 2-3 ಕತೆಗಳನ್ನ ಪ್ಯಾರಲಲ್ ಆಗಿ ತಗೊಂಡು ಹೋಗಿ ಕೊನೆಗೆ ಕನೆಕ್ಟ್ ಮಾಡುವಂತಹ ಸಿನಿಮಾಗಳನ್ನ ಸಹ ನಾವು ನೋಡಿರ್ತೀವಿ. ಆದ್ರೆ ಗತವೈಭವ ಈ 2 ವರ್ಗಕ್ಕೆ ಸೇರಲ್ಲ. ಇಲ್ಲಿ ತನ್ನದೇ ಆದಂತಹ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ಇದೆ. ಸ್ಕ್ರೀನ್ ಪ್ಲೇ ತುಂಬಾ ಗ್ರೌಂಡ್ ಬ್ರೇಕಿಂಗ್ ಅಲ್ಲದೆ ಹೋದ್ರು ತುಂಬಾ ಯುನೀಕ್ ಎಲಿಮೆಂಟ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕತೆ ಬಗ್ಗೆ ತುಂಬಾ ಡಿಸ್ಕಸ್ ಮಾಡೋದಕ್ಕೆ ನನಗೆ ಆಸೆ ಇದೆ. ಆದ್ರೆ ಅದನ್ನ ಒನ್ ಲೈನ್ ಅಲ್ಲಿ ಹೇಳೋದು ಈ ಕೇಸಲ್ಲಿ ಸ್ವಲ್ಪ ಕಷ್ಟದ ಕೆಲಸನೇ. ಕತೆಗಳೆಷ್ಟೋ, ಅದರ ಆರಂಭ ಕೊನೆಗಳೆಷ್ಟೋ ಅನ್ನೋ ಹಾಗಿದೆ ಇಲ್ಲಿನ ಸ್ಟೇಜಿಂಗ್. ಸೊ ಆ ಒಂದು ಫ್ಯಾಕ್ಟರ್ ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಇಲ್ಲಿನ ಎಮೋಷನಲ್ ಕೋಶೆಂಟ್. ಪಾತ್ರಗಳನ್ನ ಸೆಟಪ್ ಮಾಡೋದ್ರಲ್ಲಿ ಅಂಡ್ ಆ ಪಾತ್ರದ ಹೊರೆಯನ್ನ ನಮ್ಮ ಹೊರೆಯನ್ನಾಗಿ ಫೀಲ್ ಮಾಡಿಸೋ ಪವರ್ ಸಿಂಪಲ್ ಸುನಿ ಅವರಿಗೆ ಇದೆ. ಅಂಡ್ ಇಲ್ಲೂ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 4 ಕತೆಗಳನ್ನ ಒಳಗೊಂಡಿರುವಂತಹ ಈ ಸಿನಿಮಾದಲ್ಲಿ ಕಲಾವಿದ್ರು ಸೇಮ್ ಇದ್ರು, ಅವರು ಜೀವಿಸ್ತಾ ಇರುವಂತಹ ಕಾಲಘಟ್ಟ ಬೇರೆ ಅಂಡ್ ಟೋಟಲ್ ಪಾತ್ರನೇ ಬೇರೆ. ಬಟ್ ಆದ್ರೂ ನಾವು ಆ ಪಾತ್ರಗಳಿಗೆ ಕನೆಕ್ಟ್ ಆಗ್ತೀವಿ ಅಂತಂದ್ರೆ ಅದರ ಹಿಂದೆ ಎಷ್ಟು ಒಳ್ಳೆ ಕ್ಯಾರೆಕ್ಟರೈಸೇಷನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಗುರುವೆ. ಅಂಡ್ ಈ ಕನೆಕ್ಟ್ಗೆ ಇನ್ನೊಂದು ಕಾರಣ ಅಂತಂದ್ರೆ ಲೀಡ್ ಸ್ಟಾರ್ಸ್ ಗಳ ಪರ್ಫಾರ್ಮೆನ್ಸ್. ಆಶಿಕಾ ಅವರ ಒನ್ ಆಫ್ ದ ಬೆಸ್ಟ್ ವರ್ಕ್ಸ್ ನನ್ನ ಪ್ರಕಾರ ಈ ಸಿನಿಮಾದಲ್ಲಿದೆ ಅಂದ್ರೆ ತಪ್ಪಾಗಲ್ಲ. ಅವರ ಆಕ್ಟಿಂಗ್ ರೇಂಜ್ ಎಷ್ಟು ವಾಸ್ಟ್ ಆಗಿದೆ ಅನ್ನೋದು ಈ ಸಿನಿಮಾದಿಂದ ಖಂಡಿತ ಪ್ರೂವ್ ಆಗಿದೆ ಗುರುವೆ. ಇನ್ನು ದುಷ್ಯಂತ್ ಅವರು ಕೂಡ ತಮ್ಮ ಪಾತ್ರವನ್ನ ಸಖತ್ ಎಫರ್ಟ್ ಹಾಕಿ ನಿಭಾಯಿಸಿದರೆ, ವಿಚ್ ವಾಸ್ ರಿಯಲಿ ಗುಡ್. ಇಲ್ಲಿನ ಫಸ್ಟ್ ಹಾಫ್ ನಲ್ಲಿ ನಮ್ಗೆ ಎಲ್ಲಾ ಡಾಟ್ಸ್ ಗಳು ಕನೆಕ್ಟ್ ಆಗಲ್ಲ. ಇದು ಯಾಕೆ ಹಿಂಗೆ, ಇವ್ರು ಯಾಕೆ ಇಲ್ಲಿದ್ದಾರೆ, ಹೀಗೆ ಹಲವು ಸಣ್ಣ ಸಣ್ಣ ಗೊಂದಲಗಳು ಹುಟ್ಕೊಳ್ತವೆ. ಬಟ್ ಅವೆಲ್ಲದಕ್ಕೂ ಒಂದು ಸ್ಯಾಟಿಸ್ಫೈಯಿಂಗ್ ರೌಂಡ್ ಆಫ್ ಖಂಡಿತ ಸಿಗುತ್ತೆ. ಅಂಡ್ ಆ ಪಾರ್ಟ್ಸ್ ಗಳ ಬರವಣಿಗೆಗೆ ಒಂದು ಲೆವೆಲ್ ಜಾಸ್ತಿನೇ ಎಫರ್ಟ್ ಬಿದ್ದಿದೆ ಅಂತ ಗೊತ್ತಾಯ್ತು. ಇಲ್ಲಿನ ಮೊದಲನೇ ಅರ್ಧದಲ್ಲಿ ಸ್ವಲ್ಪ ಪೇಷನ್ಸು ಖಂಡಿತ ಬೇಕು. ಬಟ್ ಇಲ್ಲಿನ ಸೆಕೆಂಡ್ ಹಾಫು ಎಕ್ಸಲೆಂಟ್ಲಿ ರಿಟರ್ನ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಇಂಟರ್ವೆಲ್ ನ ನಂತರ ಯೂಶಲಿ ಸಿನಿಮಾಗಳು ಡಿಪ್ ಆಗ್ತವೆ. ಬಟ್ ಇಲ್ಲಾಗಿರೋದು ಎಕ್ಸಾಕ್ಟ್ಲಿ ಆಪೋಸಿಟ್. ತುಂಬಾ ಕ್ಯೂರಿಯಾಸಿಟಿಯನ್ನ ಹುಟ್ಟಾಕ್ಸ್ತಾ ಕತೆ ಮುಂದೆ ಸಾಗುತ್ತೆ. ಟ್ವಿಸ್ಟ್ಗಳು ಒಳ್ಳೆ ಟೈಮ್ಗೆ ಬರ್ತವೆ ಅಂಡ್ ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಇಡುವಂತಹ ಎಲ್ಲಾ ಪ್ರಯತ್ನ ಖಂಡಿತವಾಗ್ಲೂ ಇಲ್ಲಿ ನಡೀತಿದೆ. ಅಂಡ್ ಅದು ವರ್ಕ್ ಕೂಡ ಆಗಿದೆ. ಇನ್ನಷ್ಟು ಮಜಾ ಕೊಟ್ಟಿದ್ದು ಸಿಂಪಲ್ ಸುನಿ ಅವರ ಟ್ರೇಡ್ ಮಾರ್ಕ್ ಮೂಮೆಂಟ್ಗಳು. ಅವರದ್ದೇ ಒಂದು ದಾಟಿಯಲ್ಲಿ ಡೈಲಾಗ್ಸ್ ಗಳಿದೆ ಅಂಡ್ ಆ ಡೈಲಾಗ್ಸ್ ಗಳನ್ನ ಪ್ಲೇಸ್ ಮಾಡೋದ್ರಲ್ಲಿ ಅದು ಸಣ್ಣ ಮಟ್ಟದಲ್ಲಿ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಎಡಿಟಿಂಗ್ ಅಂಡ್ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಆಡಿಯನ್ಸ್ ಅನ್ನ ತನ್ನೊಳಗೆ ಮುಳುಗಿಸ್ಕೊಳ್ಳುವಂತಹ ತಾಕತ್ತನ್ನ ಅವು ಖಂಡಿತವಾಗ್ಲೂ ಹೊಂದಿದೆ. ಅಂಡ್ ಅದರ ಜಡ್ಜ್ಮೆಂಟ್ ಕೂಡ ಪ್ರಿಸೈಸ್ ಆಗಿತ್ತು ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ವಿಜುವಲಿ ನಮ್ಮನ್ನ ಸೆಳೆಯುವಂತಹ ದೃಶ್ಯಗಳು ತುಂಬಾನೇ ಇದಾವೆ. ಸಿಂಪಲ್ ಆಗಂತೂ ಖಂಡಿತ ಇಲ್ಲ. ಇಲ್ಲಿ ದೊಡ್ಡ ಸ್ಕೇಲು, ದೊಡ್ಡ ವಿಷನ್ ಖಂಡಿತ ಇದೆ. ಇಲ್ಲಿ ಮೇಜರ್ ಡ್ರಾಬ್ಯಾಕ್ಸ್ ಆಗ್ಲಿ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಹಾಳು ಮಾಡಿದಂತಹ ಫ್ಯಾಕ್ಟರ್ಸ್ ಗಳು ಅಷ್ಟಾಗಿ ಏನಿಲ್ಲ. ಬಟ್ ಹಲವಾರು ಕಡೆ CG ಮತ್ತು VFX ಕ್ವಾಲಿಟಿ ಇನ್ನೂ ಬೆಟರ್ ಆಗ್ಬೋದಿತ್ತು. ಟ್ರೈಲರ್ ನಲ್ಲೂ ಈ ಫೀಲಿಂಗ್ ಬಂದಿತ್ತು. ಬಟ್ ಎನಿವೇಸ್, ಕತೆ ಅಷ್ಟು ಚೆನ್ನಾಗಿ ಹೋಗ್ಬೇಕಾದ್ರೆ ಅದು ನಮ್ ಗಮನಕ್ಕೆ ಬೀಳಲ್ಲ, ಅಥವಾ ನಿಮ್ಗೆ ಇದು ನೋಟಿಸೇ ಆಗದೆ ಕೂಡ ಉಳಿಬಹುದು. ಅಫ್ಕೋರ್ಸ್ ಇಲ್ಲಿನ ಫಸ್ಟ್ ಹಾಫು ಸಖತ್ ಮೆಲ್ಲಕ್ ಸಾಗತ್ತೆ, ನಮ್ಮ ತಾಳ್ಮೆಯನ್ನ ಟೆಸ್ಟ್ ಮಾಡುತ್ತೆ. ಆ ಪೋರ್ಷನ್ಸ್ ಗಳು ಇನ್ನೂ ಬೆಟರ್ ಆಗ್ಬೋದಿತ್ತು. ಫೈನಲಿ ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಮಜಾ ಕೊಡೋ ಸಿನಿಮಾ. ಇದೊಂದು ಪ್ರಯತ್ನ ಅಷ್ಟೇ ಅಲ್ಲ, ವೆಲ್ ಮೇಡ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇಂತಹ ಸಿನಿಮಾಗಳನ್ನ ನಾವು ಖಂಡಿತ ಸೆಲೆಬ್ರೇಟ್ ಮಾಡಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಇಲ್ಲಿ ಪ್ರೂವ್ ಆಗಿದ್ದೇನೆಂದ್ರೆ ಸಿಂಪಲ್ ಸುನಿ ಈಸ್ ನಾಟ್ ಸಿಂಪಲ್ ಎನಿಮೋರ್ ಅಂತ. ಇದಾಗಿತ್ತು ಗತವೈಭವ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಮ ಪುಟ್ಟ ವಿಮರ್ಶೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೈನಿಂಗ್ ಆಫ್, ಮನು.